ರಾಷ್ಟ್ರೀಯ ಭೂಮಾಪನ ದಿನಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ, ಸರ್ಕಾರದ ಮುಖ್ಯ ಸಚೇತಕರಾದಂಥ ಶ್ರೀ ಏನು ತಿಂತ ಇದೆಯಲ್ಲಯ್ಯ, ಮುಖ್ಯ ಸಚೇತಕರೇ, ರಾಣೇಬೆನ್ನೂರು ಶಾಸಕರಾದಂಥ ಶ್ರೀ ಪ್ರಕಾಶ್ ಅವರೇ, ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ರಾಜೇಂದ್ರ ಕುಮಾರ್ ಕಠಾರಿಯಾ ಅವರೇ, ಶ್ರೀ ಮಂಜುನಾಥ್ ಅವರೇ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಷಡಕ್ಷರಿ ಅವರೇ, ಎಲ್ಲ ಕಂದಾಯ ಇಲಾಖೆಯ ಇತರೆ ಎಲ್ಲ ಸರ್ಕಾರಿ ಅಧಿಕಾರಿಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಇಲಾಖೆಯ ಸಿಬ್ಬಂದಿ ವರ್ಗದವರೇ, ಇತರ ಎಲ್ಲ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಬೆಂಗಳೂರಿನಲ್ಲಿ ಭೂಮಾಪನ ಮತ್ತು ಸೆಟ್ಲ್ಮೆಂಟ್ ಇಲಾಖೆ ವತಿಯಿಂದ ರಾಷ್ಟ್ರೀಯ ಭೂಮಾಪನ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಇಡೀ ರಾಜ್ಯದ ಜನತೆಗೆ ಈ ರಾಷ್ಟ್ರೀಯ ಭೂಮಾಪನ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಹಿಂದೆನೂ ಕೂಡ ಭಾಗವಹಿಸಿದ್ದೆ. 2018ರಲ್ಲಿ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಶಿವಮೊಗ್ಗದಲ್ಲಿ ಭಾಗವಹಿಸಿದ್ದೆ. 7 ವರ್ಷಗಳ ನಂತರ ಮತ್ತೆ ಭಾಗವಹಿಸ್ತಾ ಇದ್ದೀನಿ ಬೆಂಗಳೂರಿನಲ್ಲಿ. ಮಧ್ಯದಲ್ಲಿ ಯಾರೂ ಮಾಡಲಿಲ್ಲ. ನನ್ನ ಪ್ರಕಾರ ಭೂಮಾಪನ ದಿನಾಚರಣೆಯನ್ನು ಪ್ರತಿ ವರ್ಷ ಮಾಡಬೇಕು. ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆಯವರು ಭೂಮಾಪನ ಮತ್ತು ಏನು ಸೆಟಲ್ಮೆಂಟ್ ಅನ್ನೋದಕ್ಕೆ ಕನ್ನಡದಲ್ಲಿ ಕಂದಾಯ ವ್ಯವಸ್ಥೆ, ಭೂ ದಾಖಲೆಗಳ ಕಂದಾಯ ವ್ಯವಸ್ಥೆ, ಇವರು ಪ್ರತಿ ವರ್ಷ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷ್ಣ ಬೈರೇಗೌಡ ಅವರು ಕಂದಾಯ ಸಚಿವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಅಂದ್ರೆ ಅದರ ಅರ್ಥ ಇಲಾಖೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಪ್ರತಿ ಮಂತ್ರಿಗಳು ಕೂಡ ಇಲಾಖೆಯಲ್ಲಿ
ಹಿಡಿತಾ ಬರಬೇಕಾದ್ರೆ, ದಕ್ಷತೆ ಹೆಚ್ಚಬೇಕಾದ್ರೆ ಇಲಾಖೆಯನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕೈ ಬೆರಳಲ್ಲೇ ಎಲ್ಲ ಇಲಾಖೆಯ ಅಂಕಿಅಂಶಗಳು ಇರಬೇಕು. ಆಗ ಮಾತ್ರ ನಾವು ಸಮರ್ಥವಾಗಿ ಇಲಾಖೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಿನಿಸ್ಟರ್ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ಒಂದು ಜನಪರವಾದಂಥ ಕಾಳಜಿ ಇರಬೇಕು, ಬದ್ಧತೆ ಇರಬೇಕು. ಅದಿದ್ದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಕೃಷ್ಣ ಬೈರೇಗೌಡರು ಇದರ ನೇತೃತ್ವವನ್ನು ವಹಿಸಿದ ಮೇಲೆ, ಕಂದಾಯ ಇಲಾಖೆ ನೇತೃತ್ವವನ್ನು ವಹಿಸಿದ ಮೇಲೆ ಬಹಳ ಉತ್ತಮ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ, ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಂದಾಯ ಇಲಾಖೆ ಸರ್ಕಾರದ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಇಲಾಖೆ. ಇಟ್ಸ್ ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು. ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಕಂದಾಯ ಇಲಾಖೆಗೆ ರೈತರಿಗೆ ಹೆಚ್ಚು ಸಂಪರ್ಕ ಇರತಕ್ಕಂಥ ಇಲಾಖೆ ಇದು. ಕಂದಾಯ ಇಲಾಖೆ ಸರಿಯಾದ ರೀತಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತದ್ರೆ ಬಹುಶಃ 50% ಸರ್ಕಾರದ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಆಗ್ತದೆ. ನಾನು ಯಾಕೆ ಕೃಷ್ಣ ಬೈರೇಗೌಡನಿಗೆ ಹೇಳ್ತಾ ಇರ್ತೀನಿ, ನಾನು ಆಗಾಗ ನಾನು ಜನತಾ ದರ್ಶನ ಮಾಡಿದಾಗ ಹೆಚ್ಚು ಅರ್ಜಿಗಳು ಬರೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ. ಜನತಾ ದರ್ಶನದಲ್ಲಿ ಹೆಚ್ಚು ಅರ್ಜಿಗಳು ಬಂದರೆ ಅದರರ್ಥ ಕಂದಾಯ ಇಲಾಖೆಯಲ್ಲಿ ಇನ್ನೂ ಹೆಚ್ಚು ಕೆಲಸಗಳಾಗಬೇಕಾಗಿದೆ ಅಂತಕ್ಕಂಥದ್ದು ಅರ್ಥ. ಅದರಲ್ಲೂ ವಿಶೇಷವಾಗಿ ಸರ್ವೆಗೆ ಸಂಬಂಧಪಟ್ಟಂತೆ ಇವತ್ತು ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ, ಕಂದಾಯ ಇಲಾಖೆ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲೇ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ. ನಮ್ಮ ಕಡೆ ಒಂದು ಗಾದೆ ಇದೆ ಹಳ್ಳಿನಲ್ಲಿ. ಏನಪ್ಪ ಅದು ಗಾದೆ ಅಂತಂದ್ರೆ, ಹೆಚ್ಚು ಜಗಳ ಆಗ್ತಕ್ಕಂಥದ್ದು, ಕೊಲೆಗಳಂತ ಪ್ರಕರಣಗಳು ನಡೀತಕ್ಕಂಥದ್ದು ಹೆಣ್ಣು ಮತ್ತು ಹೊನ್ನಿನಿಂದ ಅಂತ ಹೇಳ್ತೀವಿ. ಹೆಣ್ಣು, ಹೊನ್ನು, ಮಣ್ಣು. ಹೆಣ್ಣು, ಹೊನ್ನು, ಮಣ್ಣು ಅಂದ್ರೆ ಈ ಮಣ್ಣಿನ ಕೆಲಸ ಇದೆಯಲ್ಲ, ಇದು ಕಲಹಗಳನ್ನು ಉಂಟು ಮಾಡಿಬಿಡ್ತದೆ. ಈ ಕಲಹಗಳು ನಿವಾರಣೆ ಆಗಬೇಕಾದ್ರೆ ಮಣ್ಣಿನ ಕೆಲಸ ಆಗ್ಬೇಕಲ್ವಾ? ಮಣ್ಣಿನ ಕೆಲಸ ಅಂದ್ರೆ ರೈತರ ಕೆಲಸ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಕೂಡ ಬಹಳ ದೀರ್ಘಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ, ರಾಜಕಾರಣಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. 1978ರಲ್ಲಿ ತಾಲೂಕಾ ಅಭಿವೃದ್ಧಿ ಮಂಡಳಿ ಸದಸ್ಯನಾದದ್ದು. ತಾಲೂಕಾ ಅಭಿವೃದ್ಧಿ 78, 83ರಲ್ಲಿ MLA ಆದೆ, 84ರಲ್ಲಿ ಮಂತ್ರಿ ಆದೆ,
ಆಮೇಲೆ ವಿರೋಧ ಪಕ್ಷದ 2 ಸಾರಿ ವಿರೋಧ ಪಕ್ಷದ ನಾಯಕನಾದೆ, 2 ಸಾರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದೆ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಒಂದು ವ್ಯತ್ಯಯ ಏನಪ್ಪಾ ಅಂತಂದ್ರೆ, ಇಷ್ಟು ದೀರ್ಘಕಾಲ ಅಧಿಕಾರದಲ್ಲಿದ್ದರೂ ಕೂಡ ಇನ್ನೂ ಕಂದಾಯ ಇಲಾಖೆಯ ಸಂಪೂರ್ಣ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ನಾನು ಒಬ್ಬ ಹಳ್ಳಿಯಿಂದ ಬಂದವನು, ರೈತಾಪಿ ಕುಟುಂಬದಿಂದ ಬಂದವನು. ನಿಮ್ಮಲ್ಲಿ ಕೂಡ ಅನೇಕ ಜನ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥದ್ದು, ಇಲ್ಲಿರೋರು ರೈತಾಪಿ ಕುಟುಂಬದಲ್ಲೇ ಬಂದಿರತಕ್ಕಂಥವ್ರು ಬಹಳ ಜನ. ಅದರಿಂದ ತಹಸೀಲ್ದಾರ್ ಕಚೇರಿ ಇದೆಯಲ್ಲ, ಅಸಿಸ್ಟೆಂಟ್ ಕಮಿಷನರ್ ಕಚೇರಿ, ತಹಸೀಲ್ದಾರ್ ಕಚೇರಿ, DC ಕಚೇರಿ, ಇವು ಹೆಚ್ಚು ಜನರು ಬರ್ತಕ್ಕಂಥ ಇಲಾಖೆಗಳು. ಇಲ್ಲಿ ತ್ವರಿತವಾಗಿ ಕೆಲಸ ಆಗಿದ್ರೆ ಬಹುಶಃ ನಾವು ಜನರ ಮೆಚ್ಚುಗೆಯನ್ನ, ರೈತರ ಮೆಚ್ಚುಗೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚು ಕೆಲಸ ಮಾಡಿ ರೈತರಿಗೆ ಸಹಾಯಕರಾಗಬೇಕು ಅಂತಕ್ಕಂಥದ್ದು, ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ನಾವು 2013ರಿಂದ 2018ರವರೆಗೆ ಸರ್ಕಾರ ನಡೆಸಿದ್ದೀವಿ. ಆಮೇಲೆ ಈಗ ಸುಮಾರು ಮೇ ತಿಂಗಳ 20ಕ್ಕೆ 2 ವರ್ಷ ಸರ್ಕಾರ ಮಾಡಿದ್ದೀವಿ. 2 ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೃಷ್ಣ ಬೈರೇಗೌಡರಿಗೆ ಹೇಳಿದ್ದೀನಿ, ಹಣಕಾಸಿನ ಕೊರತೆ ಇಲ್ಲ, ನಾವು ಹಣಕಾಸಿನ ಸಹಾಯವನ್ನು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತೀವಿ. ಸರ್ವೇರ್ಗಳ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಸರ್ವೆ ಮಾಡ್ತಕ್ಕಂಥದ್ದು ಇರ್ಬೋದು. ನಾನು ಈಗಲೂ ಕೂಡ ಕೃಷ್ಣ ಬೈರೇಗೌಡ ಮನೆಗೆ ಬಂದಿದ್ರು. ನಾನು ಹೇಳಿದೆ, ಸರ್ವೆ ಕೆಲಸ ಪೂರ್ಣ ಮುಗಿಬೇಕು, ಪೋಡಿ ಮುಕ್ತ ಗ್ರಾಮಗಳಾಗಬೇಕು. ಆಮೇಲೆ ಕೆರೆ ಕಟ್ಟೆಗಳಿದಾವಲ್ಲ, ನಮ್ಮ ಜನರಿಗೆ ಒತ್ತುವರಿ ಮಾಡ್ಕೊಳ್ಳೋದು ಒಂದು ಅದು ಅಭ್ಯಾಸನ ರೋಗ ಅಂತ ಕರಿಬೇಕಾ ಏನು ಅಂತ ಗೊತ್ತಿಲ್ಲ. ಅಭ್ಯಾಸ ಮಾಡ್ಕೊಳ್ಳೋದು ಇದಿದೆ. ಈಗ ಕಡಿಮೆ ಆಗಬೇಕಾದ್ರೆ ಅದನ್ನು ದುರಸ್ತಿ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಸಂಪೂರ್ಣ ಎಲ್ಲ ಕೆರೆ ಕಟ್ಟೆಗಳು, ಒತ್ತುವರಿ ಪ್ರದೇಶಗಳು ಈಗ ಎಂಥದ್ದು ಮಾಡ್ತಾ ಇದ್ದೀರಲ್ಲ ನೀವು, ಇಲ್ಲಿವರೆಗೂ ಮಾಡಿರ್ಲಿಲ್ವ ಏನದು? ಅಲ್ಲಪ್ಪ, ಇನ್ಯಾವುದು ರೋವರ್ ಈಗ ಹೊಸದಾಗಿ ಬಂದಿರತಕ್ಕಂಥ ದರ್ಖಾಸ್ತ್ ಈಗ ಎರ್ತರ ಇರ್ತವೆ ಜಮೀನುಗಳು, ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರ್ತಕ್ಕಂಥ ಜಮೀನುಗಳಿರ್ತವೆ. ಆಮೇಲೆ ಖಾಸಗಿ ಜಮೀನುಗಳಿರ್ತವೆ. ಅವೆರಡೂ ಸರ್ವೆ ಆಗ್ಬೇಕಲ್ಲ, ಪೋಡಿ ಆಗ್ಬೇಕಲ್ಲ, ಸರ್ವೆ ಆಗಿ ಪೋಡಿ ಆಗ್ಬೇಕಲ್ಲ. ಅದಕ್ಕೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಇರ್ತಕ್ಕಂಥದ್ದು, ಸರ್ವೆ ಮತ್ತು ಸೆಟಲ್ಮೆಂಟ್ ಇರ್ತಕ್ಕಂಥದ್ದು ಇರಬೇಕು. ಅದನ್ನ ನೀವು ಸರ್ವೆ ಮಾಡಿ ಸೆಟ್ಲ್ ಮಾಡಿದ್ರೆ ಸಮಸ್ಯೆ ಇರೋದಿಲ್ಲ. ಸರ್ವೆ ಮಾಡಿ ಸೆಟ್ಲ್ ಮಾಡಬೇಕು. ಅದಕ್ಕೆ ಮಾಡಿದ್ರೆ ಬಹಳ ಉತ್ತಮವಾಗ್ತದೆ. ಅದಕ್ಕೆ ನಾವು ಈಗ ನಾನು ಕೃಷ್ಣ ಬೈರೇಗೌಡನಿಗೆ ಕೇಳಿದೆ, ಎಷ್ಟು ಜನ ಸರ್ಕಾರಿ ಸರ್ವೇಯರ್ಸು ಖಾಲಿ ಇದ್ದಾವೆ ಅಂತ ಕೇಳಿದಾಗ, ಆಗ
750 ಜನ ಖಾಲಿ ಇದ್ದಾವೆ ಅಂತ ಹೇಳಿದ್ರು. ಹಾಗಾದ್ರೆ ಅಷ್ಟು ಭರ್ತಿ ಮಾಡಿಬಿಡಿ ಅಂತ ಹೇಳಿದೆ ನಾನು. ಅಷ್ಟು ಭರ್ತಿ ಮಾಡಿಬಿಡಿ ಅಂತ ಹೇಳಿದೆ. ಸೊ ಈಗ ಅರ್ಜಿ ಕರೆದು ಪರೀಕ್ಷೆನೂ ಕೂಡ ನಡೀತಾ ಇದೆ. ಮುಂದಿನ ತಿಂಗಳು 10, 11ಕ್ಕೆ ಪರೀಕ್ಷೆ ಎಲ್ಲ ನಡೀತದೆ. ಇನ್ನೊಂದು 2-3 ತಿಂಗಳಲ್ಲಿ ಅವರಿಗೆ ನೇಮಕಾತಿ ಪತ್ರನೂ ಕೂಡ ಕೊಟ್ಬಿಡ್ತೀವಿ. ಮತ್ತೆ ಇತ್ತು ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತಕ್ಕಂಥದ್ದು. ನಾನು ಹಿಂದೆ 2013ರಿಂದ 18ರವರೆಗೆ ಇರುವಾಗ 5 ವರ್ಷದಲ್ಲಿ 1 ಲಕ್ಷ ಉಪಾಧ್ಯಾಯರುಗಳನ್ನು ನೇಮಕ ಮಾಡಿದ್ರು. 1 ಲಕ್ಷ. ಗೋವಿಂದೇಗೌಡರು ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಆಗ ನಾನು ಹೇಳಿದೆ ಗೋವಿಂದೇಗೌಡರಿಗೆ, ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅಷ್ಟನ್ನು ಭರ್ತಿ ಮಾಡಿಬಿಡಿ, ಮತ್ತೆ ಪಾರದರ್ಶಕವಾಗಿ ಮಾಡಿ ಅಂತ ಹೇಳಿದ್ರಿ. ಗೋವಿಂದೇಗೌಡರು ಬಹಳ ಪ್ರಾಮಾಣಿಕರಾಗಿದ್ದರು. 1 ಲಕ್ಷ ಉಪಾಧ್ಯಾಯರುಗಳನ್ನು ನೇಮಕ ಮಾಡಿದ್ರು. ಮತ್ತೆ ₹1 ಮಧ್ಯವರ್ತಿಗಳ ಹಾವಳಿ ಇಲ್ಲದೇನೆ ಮಾಡಿದ್ರು. ಈಗಲೂ ಕೂಡ ಮಧ್ಯವರ್ತಿಗಳು ಹಾವಳಿ ಇರಬಾರದು. ಮಧ್ಯವರ್ತಿಗಳಿಂದಲೇ ಲಂಚ ಜಾಸ್ತಿ ಆಗೋದು. ಅದು ಮಧ್ಯವರ್ತಿಗಳ ಹಾವಳಿ ಇಲ್ದೇನೆ ಈಗ ನೇರವಾಗಿ ಪರೀಕ್ಷೆ ಮಾಡಿ, ನಾನು ಈ 750 ಜನ ಯಾರ್ಯಾರು ಆಯ್ತಾ ಇದ್ದೀರಿ ಅವರೆಲ್ರಿಗೂ ಹೇಳ್ತೀನಿ, ಯಾರಿಗೂ ₹1 ಕೊಡಬಾರದು, ಮಧ್ಯವರ್ತಿಗಳು ಕೂಡ ಇರಬಾರದು. ಮಧ್ಯವರ್ತಿಗಳು ಕೂಡ ಇರಬಾರದು. 750 ಜನ ಮತ್ತೆ 1227 ಜನ 1227 ಜನ ಲೈಸೆನ್ಸ್ಡ್ ಸರ್ವೇಯರ್ಸ್. ಅವ್ರಿಗೇನು ಕನ್ನಡದಲ್ಲಿ ಪರವಾನಗಿ ಭೂಮಾಪಕರು ಅವರನ್ನು ಮಾಡ್ಕೊಂಡಿದ್ದೀವಿ. ಅವ್ರು ಈಗ ಒಂದು ಮನವಿ ಕೊಟ್ಟರು, ಏನಪ್ಪಾ ಅಂತಂದ್ರೆ ನಮ್ಮನ್ನೆಲ್ಲ ಪರ್ಮನೆಂಟ್ ಮಾಡ್ಬಿಡಿ ಸರ್. ಇಲ್ಲ, ಈಗ ಗೊತ್ತಾಯ್ತು. ಇಷ್ಟೊಂದು ಸಿಳ್ಳೆಗಳು ನಿಮ್ಮ ಈ ಉದ್ಗಾರಗಳು ನೋಡಿದ್ರೆ ಪರ್ಮನೆಂಟ್ ಮಾಡಬೇಕು ಅಂತಕ್ಕಂಥದ್ದು. ಆಯ್ತು ಬಿಡಿ, ಆಯ್ತು. ನಮ್ಮ ಸರ್ಕಾರ ಈ ಯಾರ್ಯಾರು ಲೈಸೆನ್ಸ್ಡ್ ಸರ್ವೇಯರ್ಸ್ಗಳಿದ್ದಾರೆ ಅವರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಏನಪ್ಪ ಷಡಕ್ಷರಿ ಗಂಭೀರವಾಗಿ ಚಿಂತನೆ ಮಾಡ್ತೇವೆ. ಅದನ್ನು ಮಾಡೋಣ. ಆಮೇಲೆ ಸರ್ವೆ ಸೆಟಲ್ಮೆಂಟ್ನವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿನೂ ಕೂಡ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ 36 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ADLR, ಅದು ಇಂಗ್ಲಿಷ್ ಪದ. ಸಹಾಯಕ ನಿರ್ದೇಶಕರು ಅವರನ್ನು ಕೂಡ ಇನ್ನು 2 ತಿಂಗಳಲ್ಲಿ ನೇಮಕ ಮಾಡಿ ಆದೇಶ ಕೊಡ್ತೇವೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಸರ್ವೆ ಕೆಲಸ ಸಂಪೂರ್ಣ ಆಗಬೇಕು. ಅದು ಕೆರೆ ಕಟ್ಟೆಗಳದಿರ್ಬೋದು, ಜಮೀನುಗಳದಿರ್ಬೋದು, ಪೋಡಿ ಮುಕ್ತ ಮಾಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ಕೆಲಸ ಇದ್ರೂ ಕೂಡ ಆಗಬೇಕು. ಯಾಕೆಂತಂದ್ರೆ ಇದರಿಂದಲೇ ನಮ್ಮಲ್ಲಿ ಹಳ್ಳಿನಲ್ಲಿ ಜಗಳ ಶುರುವಾಗದೇ ಇದಕ್ಕೆ. ಪಕ್ಕದಲ್ಲಿ ಜಮೀನುಗಳಿರ್ತಾವಲ್ಲ, ಕೆಲವರಿಗೆ ನಾನು
BSc ಆದಮೇಲೆ ಊರಿಗೆ ಹೋಗಿದ್ದೆ. 1 ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ ನಾನು. ಆ ಡಿಸ್ಕಂಟಿನ್ಯೂ ಮಾಡಿದಾಗ ವ್ಯವಸಾಯ ಮಾಡ್ತಿದ್ದೆ. ಆಗ ನಾನು ಜಮೀನುಗಳಲ್ಲಿ ನಾನೇ ಸ್ವತಃ ಉಳಕ್ಕೆ ಹೋಗ್ತಿದ್ದೆ. ಮಧ್ಯಾಹ್ನದಾಗ ಉಳೋದಾದ್ರೆ ಮಧ್ಯಾಹ್ನದ ಹೊತ್ತಿಗೆ ಉತ್ಬಿಟ್ಟು ಆರಾಮಾಗಿ ಫ್ರೀಯಾಗಿರ್ಬೋದಲ್ಲ ಮಧ್ಯಾಹ್ನದ ಮೇಲೆ ಅಂತೇಳಿ ನಾನು ನಮ್ಮ ಮನೆಯಲ್ಲಿ ನಾನು ಉಳುಮೆ ಮಾಡ್ತೀನಿ, ಬೇರೆ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಉಳುಮೆ ಮಾಡ್ತಿದ್ದೆ. ನಮ್ಮ ಜಮೀನು ಪಕ್ಕದವನು ನಮ್ಮ ಜಮೀನು ಉತ್ಬಿಟ್ಟವನೇ. ಸುಮಾರು ಒಂದು 3-4 ಅಡಿ ಉತ್ಬಿಟ್ಟಿದ್ದ. ನಾನೇನ್ ಮಾಡಿದೆ, ಜೋಳ ಹಾಕ್ಬಿಟ್ಟಿದ್ರು. ಆಗ ನಾನೇನ್ ಮಾಡಿದೆ, ನಮ್ಮ ಜಮೀನು ಗೊತ್ತಿತ್ತಲ್ಲ ನನಗೆ, ನಾನು ಹಿಂದೆ ಉಳುಮೆ ಮಾಡ್ತಿದ್ದಾಗ ಗೊತ್ತಿತ್ತು. ಅದ್ಬಸ್ತಿತ್ತಲ್ಲ, ಕಲ್ಲಿಟ್ಟಿರ್ತಿದ್ರು ಆಗ. ಗಡಿ ರೇಖೆ, ನಮ್ಮ ಜಮೀನಿನ ಗಡಿ ಇದೆಯಲ್ಲ, ಅದನ್ನ ಮಾಡಕ್ಕೆ. ಆಮೇಲೆ ನಾನೇನು ಮಾಡಿದೆ, ನಮ್ಮ ಮನೆಯವ್ರಿಗೆ ಎಲ್ಲ, ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದವ್ರಿಗೆ ಹೇಳಿ, ಅವ್ರ ಜಮೀನು ಉತ್ಬಿಡೋಣ, ನಡಿಯಪ್ಪ ನೋಡೋಣ ಏನಾಗುತ್ತೆ. ನಮ್ಮ ಜಮೀನುಗಳು ಸುಮಾರು ಹೊಸಳ್ಳಿ ಹತ್ರ, ಸಿದ್ದರಾಮನುಡಿಯಿಂದ ಹೊಸಳ್ಳಿ ಹತ್ರ ಇರೋದು. ಅದು ಪರ್ವತಕಟ್ಟ ಹೊಲ ಅಂತ ನಾವು ಕರಿತಾ ಇದ್ದು ಅದಕ್ಕೆ. ಆ ಹೊಲದ ಹತ್ರ ಉತ್ಬಿಟ್ಟೆ. ಅವನು ಲಕೀಲಿ ನಮ್ಮೂರಿನ ಚೇರ್ಮನ್ನು. ಆಮೇಲೆ ಊರಿನಲ್ಲಿ ಪಂಚಾಯಿತಿ ಆಯಿತು, ಅದೆಲ್ಲ ಬಿಡಿ, ಅದು ಕತೆ. ಆಮೇಲೆ ನಾನು ವ್ಯವಸಾಯ ಮಾಡೋದೇ ಬಿಟ್ಬಿಟ್ಟು ಆಮೇಲೆ. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಸರಿಯಾದ ರೀತಿಯಲ್ಲಿ ಅಳತೆ ಮಾಡಿ ಸೆಟ್ಲ್ಮೆಂಟ್ ಮಾಡಿ ಅದು ಅಳತೆಗಲ್ಲುಗಳನ್ನು ಇಡದೇ ಹೋದರೆ ಹಳ್ಳಿಗಳಲ್ಲಿ ಈ ಥರದ ಸಮಸ್ಯೆಗಳು ಉದ್ಭವ ಆಗ್ತವೆ. ಮಂಜುನಾಥ್ ಕೂಡ ನೀನು ಹಳ್ಳಿಯಿಂದ ಬಂದಿರೋದಲ್ಲ? ಹಳ್ಳಿಯಿಂದ ಬಂದಿರೋದು ಗೊತ್ತಿರ್ತದೆ. ಹಳ್ಳಿಯಿಂದ ಯಾರ್ಯಾರು ಹಳ್ಳಿಯಿಂದ ಬಂದಿದ್ದಾರೆ ಅವರೆಲ್ರಿಗೂ ಗೊತ್ತಿದೆ. ಕೃಷ್ಣ ಬೈರೇಗೌಡನು ಕೂಡ ಅವರಪ್ಪ ನಮ್ಮ ಜೊತೆಯಲ್ಲಿ ವ್ಯವಸಾಯ, ಅವರು ಸ್ವತಃ ವ್ಯವಸಾಯ ಮಾಡಕ್ಕೆ ಹೋಯ್ತಿದ್ರು. ಇವನು ಕೃಷ್ಣ ಬೈರೇಗೌಡ ಹೋಗಲ್ಲ, ಇವ್ರು ರವೋ ಹೋಯ್ತಾಳೆ. ಸೊ ನಾವೆಲ್ಲ ರೈತರ ಮಕ್ಕಳೆಲ್ಲ. ಈ ಥರ ಸಮಸ್ಯೆಗಳು ಯಾವಾಗಲೂ ಕೂಡ ಇರ್ತವೆ. ಆಮೇಲೆ ನಮ್ಮ ಕೆರೆಕಟ್ಟೆಗಳು, ಸರ್ಕಾರದ ಕೆರೆಕಟ್ಟೆಗಳಿದ್ದಾವಲ್ಲ, ಇವನ್ನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ನೀರು ಬರೋ ಜಾಗ ಇದೆಯಲ್ಲ, ಅದನ್ನೇ ಒತ್ತುವರಿ ಮಾಡ್ಕೊಂಡ್ಬಿಡೋದು, ನೀರು ಬರಬಾರ್ದ ಮಾಡಿಬಿಡೋದು. ಆಮೇಲೆ ಸಿಲ್ಟಪ್ ಆಗಿ ಅವೆಲ್ಲ ಕೆರೆಗಳೆಲ್ಲ ಮುಚ್ಕೊಬಿಟ್ಟು ಈಗ ಭಾಳ ಕೆರೆಗಳೆಲ್ಲ ಸರ್ಕಾರಿ ಕಟ್ಟಡಗಳು, ಖಾಸಗಿಯವರು ಆಕ್ರಮಣ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಆಗ್ಬಿಟ್ಟಿದ್ದಾವೆ. ಕೆರೆಗಳ ಸ್ವರೂಪನೇ ಹೋಗ್ಬಿಟ್ಟಿದ್ದಾವೆ. ಈಗ ಕೆರೆಗಳ ಸ್ವರೂಪನೇ ಹೋಗ್ಬಿಟ್ಟಿದ್ದಾವೆ. ಈಗ ನಮ್ಮ ಎಂಥದ್ದು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಇಲ್ಲಿ, ಅದು ಕೆರೆ. ಮೊದಲು ಅದು ಕೆರೆ. ಆ ಕೆರೆನ ಇದನ್ನು ಮಾಡದೆ, ದುರಸ್ತಿ ಮಾಡದೇ ಇದರಿಂದ ಅದು ಇವತ್ತು ಕೆರೆ ಸ್ವರೂಪ ಇಲ್ಲ, ಸರ್ಕಾರಿ ಜಮೀನು ಆಗ್ಬಿಟ್ಟದೆ, ಅದು ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟದೆ. ಈ ಥರ ಅನೇಕ ಪ್ರಾಪರ್ಟಿಗಳು ಹಾಕ್ಬಿಡ್ತವೆ. ಅದಕ್ಕೆ ನೀವು ಸರ್ವೆ ಮಾಡಬೇಕು, ದುರಸ್ತಿ ಮಾಡಬೇಕು, ಸೆಟ್ಲ್ಮೆಂಟ್ ಮಾಡಿದಾಗ ಮಾತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಈ ಪ್ರಾಪರ್ಟಿಗಳನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ನಮ್ಮದು ಹಳ್ಳಿಗಳ ದೇಶ. ವ್ಯವಸಾಯನೇ ನಮ್ಮ ಪ್ರಧಾನ ಕಸುಬು. ಅದರಿಂದ ಇದು ರೈತರ ಬದುಕು ಇವತ್ತು ಯಾವುದೇ ನಿರಾತಂಕವಾಗಿ ನಡೀಬೇಕಾದ್ರೆ ನಾವು ಇವನ್ನೆಲ್ಲ ಮಾಡಲೇಬೇಕಾಗ್ತದೆ. ಅದಕ್ಕೋಸ್ಕರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು. ಹಿಂದೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟೇ ಹೆಚ್ಚು ಆದಾಯನ ತಂದುಕೊಡ್ತಿದ್ದಂಥ ಇಲಾಖೆ. ಈಗ ಕಡಿಮೆ ಆಗಿಬಿಟ್ಟಿದೆ. ನಾವೆಲ್ಲ ಈಗ ರೆವಿನ್ಯೂ ಎಲ್ಲ ಕಂದಾಯ ವಸೂಲು ಮಾಡದೇ ಇರೋದ್ರಿಂದ, ಬಿಟ್ಬಿಟ್ಟಿರೋದ್ರಿಂದ ಈಗ ಅದರ ಇಂಪಾರ್ಟೆನ್ಸು ಕಡಿಮೆ ಆಗ್ತಾ ಇದೆ. ಆದರೆ ಈ ಸರ್ವೆ ಅಂಡ್ ಸೆಟ್ಲ್ಮೆಂಟ್ ಇದೆಯಲ್ಲ, ಇದು ಬಹಳ ಪ್ರಾಮುಖ್ಯತೆ ಇರ್ತಕ್ಕಂಥ ಇಲಾಖೆ.
ಈ ಇಲಾಖೆಗೆ ಇದಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತದೆ. ಯಾಕಂತಂದ್ರೆ ನಾವು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ, ಈಗಲೂ ಕೂಡ ನಾನು ಇವ್ರ ಜಮೀನುಗಳಿಗೆಲ್ಲ ಹೋಗಿದ್ದೆ, ಬೈರೇಗೌಡರ ಜಮೀನುಗಳಿಗೆಲ್ಲ ಹೋಗಿದ್ದೆ. ಅಲ್ಲಿ ಈಗಲೂ ವ್ಯವಸಾಯ ಮಾಡ್ತಾರೆ. ಸೊ ನಮ್ಮೂರಿನಲ್ಲೂ ಕೂಡ ಈಗ ನಾನು ಲಾಗ್ ಬಂದ ಮೇಲೆ ಬಿಡ್ಬಿಟ್ಟೆ, ನಾನು ವ್ಯವಸಾಯ ಮಾಡೋದೇ ಬಿಡ್ಬಿಟ್ಟೆ. ಅಲ್ಲಿವರೆಗೆ ವ್ಯವಸಾಯ ಮಾಡ್ತಿದ್ದದನ್ನ 68, 69 ಅಲ್ಲಿವರೆಗೂ ವ್ಯವಸಾಯ ಮಾಡ್ತಿದ್ದೆ. ಆದ್ಮೇಲೆ ಬಿಟ್ಬಿಟ್ಟೆ, ವ್ಯವಸಾಯ ಮಾಡೋದು ಬಿಟ್ಟೆ. ಈಗ ಎಲ್ಲ ನಮ್ಮ ಮನೆಯವರು ಎಲ್ಲ ಭಾಗ ಆಗ್ಬಿಟ್ಟಿದ್ದಾರೆ. ಈಗ ಭಾಗ ಆಗುತ್ತಲೇ ಇರ್ತಾರೆ. ಅದಕ್ಕೆ ಹಿಡುವಳಿ ಎಲ್ಲ ಕಮ್ಮಿ ಆಗ್ಬಿಟ್ಟಿರೋದು. ಈ ಹಿಡುವಳಿ ಬಹಳ ಕಡಿಮೆ ಆಗ್ಬಿಟ್ಟಿದೆ ಈಗ. ಸೊ ನಾವು ಭಾಗ ಆದಾಗ ಇವರು ಅಣ್ಣ ತಮ್ಮದಿರೋಪ್ಪ ಸರ್ವೆ ಮಾಡದೆ ಹೋದ್ರೆ ಈಗೆಲ್ಲ ಹೊಸ ವಿಧಾನಗಳೆಲ್ಲ ಬಂದಿದ್ದಾವೆ. ಹಿಂದೆ ಈಗ ಹೇಳ್ತಾ ಇದ್ರು ಕೃಷ್ಣ ಬೈರೇಗೌಡ, ಚೈನ್ ಹೊತ್ಕೊಂಡು ಹೋಗ್ಬೇಕಾಗಿತ್ತು 3 ಜನ, ಒಬ್ಬ ಸರ್ವೇಯರು, ಅವ್ರ ಜೊತೆ 3 ಜನ ಇರಬೇಕು. ಒಬ್ಬ ಚೈನ್ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಇವೆಲ್ಲ ಈಗ ಇಲ್ವೇ ಇಲ್ಲ. ಎಂಥದ್ದು ರೋವರ್ ಅಂತ ಬಂದದೆ ಈಗ, ಅಲ್ಲಿ ಇಟ್ಟಿದಾರಲ್ಲ ರೋವರ್ ಅಂತ, ಬಹಳ ಸುಲಭ ಕ್ಯಾರಿ ಮಾಡೋಕ್ಕೂ ಕೂಡ. ಅದರಿಂದ ಒಂದು ದಿನಕ್ಕೆ ಬಹಳ ಸಂತೋಷ. ನೀವು ಎಷ್ಟು 26 ಲಕ್ಷನ 26 ಲಕ್ಷ ಅರ್ಜಿಗಳನ್ನ ವಿಲೇವಾರಿ ಮಾಡಿದ್ದೀರಿ. ಬಹಳ ಸಂತೋಷ. ಒಟ್ಟಿಗೆ ನಾನು ನಿಮ್ಮಲ್ಲಿ ಸಲಹೆ ಕೊಡೋದೇನಪ್ಪಾ ಅಂತಂದ್ರೆ, ಇವತ್ತು ಭೂಮಾಪನ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ 2 ವರ್ಷದಲ್ಲಿ ಸಂಪೂರ್ಣ ಸರ್ವೆ ಆಗಬೇಕು, ಸಂಪೂರ್ಣ ಪೋಡಿ ಮುಕ್ತ ಆಗಬೇಕು. ಅದನ್ನು ಮಾಡಬೇಕು ಅಂತೇಳಿ ನಿಮಗೆ ನಾನು ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಸರ್ಕಾರದಿಂದ ಏನೇನು ಸಹಾಯವನ್ನು ಮಾಡಬೇಕು, ಆರ್ಥಿಕ ಸಹಾಯ ಇರ್ಬೋದು, ಬೇರೆ ರೀತಿಯ ಸಹಾಯ ಇರ್ಬೋದು, ಎಲ್ಲ ರೀತಿಯ ಸಹಾಯವನ್ನು ನಾವು ನಮ್ಮ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಪ್ರತಿದಿನ ತಾಲೂಕಾ ಬೋರ್ಡ್ ಮೆಂಬರ್ ಇದ್ದಾಗ ಕೋರ್ಟ್ಗೆ ಮಧ್ಯಾಹ್ನದವರೆಗೆ ಇರುವೆ. ಮಧ್ಯಾಹ್ನ ಮೇಲೆ ತಾಲೂಕಾ ಬೋರ್ಡ್ ಆಫೀಸ್ಗೆ ಹೋಗುವೆ. ಅಲ್ಲಿ ತಾಲೂಕಾ ಕಚೇರಿನಲ್ಲಿ ಯಾವಾಗಲೂ ಪಾಪ ರೈತರು ನಿಂತಿರೋರು. ಒಂದೊಂದು ಸರ್ವೆ ಮಾಡಿಸ್ಬೇಕಾದ್ರೆ 1 ವರ್ಷ 2 ವರ್ಷ ಸಮಯ ಬೇಕಾಗ್ತಿತ್ತು. 1 ವರ್ಷದಿಂದ 2 ವರ್ಷ ಸಮಯ ಬೇಕಾಗ್ತಿತ್ತು. ಈಗ ಸದ್ಯ 30 ದಿನಕ್ಕೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಅಷ್ಟೇನೆ. ಸಕಾಲದಲ್ಲೂ ತಂದಿದ್ದೀರಿ, ಬಹಳ ಸಂತೋಷ. ಮತ್ತೆ ಈ ಎಂಥದ್ದು ಅರ್ಜಿಗಳು ಹಾಕೋದು, ನಿಮಗೆ ರೆವಿನ್ಯೂ ಸರ್ವೆ ಮಾಡಲಿಕ್ಕೆ ಮತ್ತೆ ಪಾಣಿ ಕೊಡಲಿಕ್ಕೆ ಇವೆಲ್ಲ ಅರ್ಜಿಗಳು ಹಾಕ್ಬೇಕಲ್ಲ, ಅದನ್ನು ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲದೇನೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡಿಕೊಡ್ಬೇಕು ರೈತರಿಗೆ. ಯಾಕಂದರೆ ರೈತರೇ ನಮ್ಗೆ ಅನ್ನದಾತ ಅಲ್ಲ, ಅನ್ನ ಕೊಡೋನು ಅವನೇ ಅಲ್ಲ. ಅವನ ಕೆಲಸ ಮಾಡಿಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಬೇಕಂದ್ರೆ ಪಾಪ ಅವರು ಧ್ವನಿ ಇಲ್ಲದಂಥ ಜನ, ಹೆಚ್ಚಾಗಿ ಧ್ವನಿ ಇಲ್ಲತಕ್ಕಂಥ ಜನ, ಆ ಧ್ವನಿ ಇಲ್ಲದ ಜನರ ಪರವಾಗಿ ಕೆಲಸ ಮಾಡೋದಿದೆಯಲ್ಲ, ಅದೇ ನಮಗೆ ಪವಿತ್ರವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಅದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಕೃಷ್ಣ ಬೈರೇಗೌಡ ಎಲ್ಲ ಇಡೀ ಇಲಾಖೆನೆಲ್ಲ ಹೇಳೇ ಬಿಟ್ಟಿದ್ದಾನೆ. ನಾನು ಅದೇ ಹೇಳ್ತಾ ಇದ್ದೆ ಅಶೋಕನಿಗೆ, ಕೃಷ್ಣ ಬೈರೇಗೌಡ ಚೆನ್ನಾಗಿ ತಿಳ್ಕೊಂಡಿದ್ದಾನಪ್ಪ ಅದು ಇಲಾಖೆನ ಅಂತ ಹೇಳ್ತಾ ಇದ್ದೆ. ಸೊ
ಅವನ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಒಳ್ಳೆ ಕೆಲಸಗಳಾಗಲಿ, ರೈತರ ಕೆಲಸ ಆಗಲಿ, ಈ ಸರ್ವೆ ಕೆಲಸ ಎಲ್ಲ ಆಗಲಿ, ದುರಸ್ತಿ ಆಗಲಿ, ಮತ್ತು ಪೋಡಿ ಮುಕ್ತ ಆಗಲಿ ಅಂತೇಳಿ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.